ಫಾರಿನಾಗ ಹೋಗಿ ಬಂದೆ ಅಂದ್ರೆ ಏನು 4 ಕೊಂಬು ಬಂದಿರ್ತವೆ ನಮಗೆ ಎಲ್ಲಿದ್ದೀರೇನಂತೆ ತಗ್ಗಿ ಬಗ್ಗಿ ನಮ್ದು ಏನಿರ್ತೈತೆ ಪದ್ಧತಿ ಅದೇ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಬಟ್ ಒಳ್ಳೆ ಮುಖಾಂತರ ಇರ್ಬೇಕು ಅಷ್ಟೇ. ಇವನಿಗೆ ರಾಕೆಟ್ ಬೇಕು, ನಿನಗೆ ಏರೋಪ್ಲೇನ್ ಬೇಕು, ನನಗೆ ಆಟೋ ಸಾಕು ನೋಡ್ರಿ. ನಾ ಆಟೋದಿಂದ ಹೋಗ್ತೀನಿಲ್ಲ ಅಂದ್ರೆ ನಡ್ಕೊಂಡು ಹೋದ್ರೆ ಸಾಕು ನನಗೆ. ಇವಾಗ ಚಟ್ನಿ ಎತ್ಕೊಂಡು ನಾ ತಿಂದು ನೋಡಲ್ಲ, ಮೊದಲ ನಮ್ಮ ಅಮ್ಮವ್ರಿಗೆ ತಿನ್ನಿಸ್ತೀನಿ. ಥ್ಯಾಂಕ್ ಯು. ಇದು ನಾ ಮಾಡಿರೋ ದೋಸೆ ನಮ್ಮ ಅಮ್ಮ ಕೊಟ್ಟಿದ್ದೀನಿ. ಹೆಂಗೈತೆ ಟೇಸ್ಟು? ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ. ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ತೋರಿಸಿನ ಅಂತೇಳಿ ನೋಡಕತ್ರಂತ. ಯಾಕಪ್ಪ ಅಂದ್ರೆ ಇವಾಗ ನಾನು ಚೈನಾದಿಂದ ಬಂದಿನಲ್ಲ, ಇಲ್ಲಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರ್ತದೆ ನೋಡಮ್ಮ. ಯಾಕಂದ್ರೆ ಇವಾಗ 3 ವರ್ಷ ಬಿಟ್ಟು ಬಂದಿರ್ತೀನಲ್ರಿ, ಇವಾಗ ಒಂದು ಸ್ವಲ್ಪ ಎಲ್ಲನೂ ಡಿಫ್ರೆಂಟ್ ಇರ್ತೈತಲ್ಲ. ಅವ್ರು ನನಗೆ ಟ್ರೀಟ್ ಮಾಡೋದಾಗಿರ್ಬೋದು. ಬಟ್ ನಾನು ಮಾತ್ರ ಲೋಕಲಾಗೇ ಇರ್ತೀನಿ. ಮೊದಲು ಹೆಂಗಿದ್ನಲ್ಲ ಈಗೂ ಹಾಗೆ ಇರ್ತೀನಿ. ಆಮೇಲೆ ಇದು ನಮ್ಮ ಮನೆ ಐತ್ರಿ, ಹಿಂದ್ಗಡೆ ನೋಡ್ಬೋದು. ಅಲ್ಲೆಲ್ಲ ಸ್ಕೆಚಸ್ ಅವಲ್ಲ, ಅದೆಲ್ಲ ನಾನು ಮಾಡಿರೋಂಥದ್ದು ಸ್ಕೆಚಸ್. ನಾನು ಆರ್ಟಿಸ್ಟು. ಇವಾಗ ಇದು ನಮ್ಮ ಮನೆ ಲಿವಿಂಗ್ ರೂಮು. ಇವಾಗ ನಮ್ಮಮ್ಮ ಮಗ ಬಂದಿದ್ದಾನೆ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡಕತ್ತಾರ. ಏನು ಮಾಡಕತ್ತಾರ ಅಂತ ನೋಡೇ ಬಿಡಮಲ್ಲ. ಇದು ಡೈನಿಂಗ್ ಟೇಬಲ್ ಐತ್ರಿ, ಈ ಥರ ಎಲ್ಲ ಇಟ್ಟಾರ. ನಾವು ಇಲ್ಲಿ ಯೂಸ್ ಮಾಡಲ್ಲ ಡೈನಿಂಗ್ ಟೇಬಲ್. ನಾ ಬಂದಿನ ಅಂತೇಳಿ ಇವಾಗ ಇದು ಸುಲ್ಗಾಯಿ ತಂದಾರ. ನಂಗೆ ಸುಲ್ಗಾಯಿ ಅಂದ್ರೆ ಭಾಳ ಇಷ್ಟ. ಕಟ್ಟಿ ರೊಟ್ಟಿ ನೋಡ್ರಿ, ನನ್ನ ಫೇವ್ರೇಟ್ ಕಟ್ಟಿ ರೊಟ್ಟಿ. ಅದು ನಾನ್ ವೆಜ್ ಜೊತೆ ಬೆಂಕಿ ಅಂದ್ರೆ ಬೆಂಕಿ ಇರ್ತದೆ ಟೇಸ್ಟ್. ಇಲ್ಲಿ ನೋಡ್ರಿ ನಮ್ಮಮ್ಮ ಅವರು ನನಗೋಸ್ಕರ ಅಂತೇಳಿ ಬ್ರೇಕ್ಫಾಸ್ಟ್ ರೆಡಿ ಮಾಡಕತ್ತಾರ. ದೋಸೆ ಹಾಕಕತ್ತಾರ. ಅಲ್ಲ ಆಲ್ರೆಡಿ ಹಾಕಿಟ್ಟಾರ, ಬಟ್ ಆಮೇಲೆ ಟ್ರೈ ಮಾಡ್ತೀನಿ. ಓಕೆ, ಕರೆಕ್ಟಾಗಿ ರೌಂಡಾಗಿ ಹಾಕ್ತಾರೆ. ಅಲ್ಲಿ ನೋಡೇ ಬಿಡಮ್ಮ. ಏನು ರೀ ಅಷ್ಟು ಫುಲ್ ಸೈಲೆಂಟಾಗಿ ಹಾಕಕತ್ತಿರಲ್ಲ. ಇದು ನಮ್ಮ ಅಡುಗೆ ಮನೆ ಈ ಥರ ಐತಿ ನೋಡ್ರಿ, ಸಿಂಪಲ್ ಐತಿ. ಓಕೆ ಅಲ್ಲ? ಓಕೆ, ಚೆನ್ನಾಗಿ ಹಾಕಿದ್ರು ಅಮ್ಮ ದೋಸೆ. ಸ್ಮೆಲ್ ಮಾತ್ರ ಭಾರಿ ಬರಕತ್ತೈತಿ ದೋಸೆ ಸ್ಮೆಲ್. ಯಾಕಂದರೆ 3 ವರ್ಷ ನಂತರ ನಾ ಈ ಸ್ಮೆಲ್ ತೊಗೊಕತ್ತೀನಿ ರೀ ದೋಸೆದು. ಹಾಗೆ ಇವಾಗ ನಾನೊಂದು ದೋಸೆ ಹಾಕಿ ನೋಡ್ತೀನಿ ರೀ. ಅಮ್ಮ ದೋಸೆ ಹಾಕೋ ಟೈಮಿಗೆ ಹೀಟ್ ಹಿಂಗೆ ಕಮ್ಮಿ ಇಡ್ಬೇಕಾ? ನನಗೆ ಅಡುಗೆ ಮಾಡಕ್ಕೆ ಬರ್ತೈತ್ರಿ, ನೀವು ಬರಲ್ಲ ಅಂತ ಅನ್ಕೋಬೇಡ್ರಿ. ಮತ್ತು ಉತ್ತರ ಕರ್ನಾಟಕದನ್ನ ರೊಟ್ಟಿನೂ ಮಾಡಕ್ಕೆ ಬರ್ತೈತಿ, ಚಪಾತಿನೂ ಮಾಡ್ತೀನಿ. ಇಲ್ಲಿ ದೋಸೆ ನೋಡ್ರಿ ನಾ ಹಿಂಗೆ ಹಾಕ್ತೀನಿ, ನಡಿತೈತ್ರಿ. ಏನು ಹೋಟೆಲ್ದವ್ರೆಲ್ಲ ಸ್ಲೋ ಹಾಕೋದು ಕುಂದಿರ್ತಾರತ್ ಮಾಡಿರಿ ನೀವೇನು? ನಾವೇನು ಕಮ್ಮಿ? ಇಲ್ಲಿ ನೋಡ್ರಿ ಈ ಥರ ಹಾಕಿದೆ ದೋಸೆ. ರೌಂಡ್ ಬಂದೈತೇನು ರೀ? ಈ ಲೆವೆಲಿಗೆ ಹಾಕಿ ನೋಡ್ರಿ ದೋಸೆ. 3 ವರ್ಷ ಬಿಟ್ಟು ಹಾಕಿನಿ, ಆದ್ರೂ ಸಹಿತ ಗ್ರಿಪ್ ಐತಿ. ಅವು ಚೆನ್ನಾಗಿ ಹೇಳ್ತಿದ್ದೆ ನೋಡ್ರಿ ದೋಸೆ. ಉಲ್ಟಾ ಹಾಕ್ಬೇಕ್ರಿ? ನಡಿತೈತೆ? ಯಾಕಂದರೆ ಸ್ವಲ್ಪ ಹಿಂಗೆ ಹಸಿ ಇದ್ದಂಗೆ ಇರ್ತೈತೆ ಅಲ್ರಿ. ಉಲ್ಟಾ ಹಾಕೋದು ಸಹಿತ ಹಾಕೋದು ಸಹಿತ ಸರಿಯಾಗಿ ಬೈತೈತಿ. ನಮಗೆ 2 ಕಡೆ ಬೈಸ್ಕೊಂಡು ತಿನ್ನೋದು ಇಷ್ಟ. ಇವಾಗ ಮೇಲ್ಗಡೆ ಈ ಥರ ಸಿಜ್ವಾನ್ ಚಟ್ನಿನೂ ಹಾಕಿದ್ದೆ, ಸಖತ್ತಾಗಿ ಸ್ಮೆಲ್ ಬರಕತ್ತೈತಿ. ಇವಾಗ ಈ ದೋಸೆ ರೆಡಿ ಆಯ್ತು. ಇವಾಗ ಈ ಥರ ತೆಗೆದು ನೋಡ್ರಿ. ಇವಾಗ ನೋಡ್ರಿ ಇಲ್ಲೇ ಕುತ್ಕೊಂಡೀಗ ಆಟ ಆಡಕತ್ತಾನ. ಬಲೂನ್ ನೀರು ಹಾಕೋದು ಒಟ್ಟು ಇಂಥವು ಏನಾರು ಮಾಡ್ಕೊಂಡು ಕೂತಿರ್ತಾನವ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ಚೆನ್ನಾಗಿ ಕಾಣಕತ್ತೈತೇನು ರೀ? ಇದು ಒಂದು ದೋಸೆ ನಾನು ಹಾಕೀನಿ, ಮಿಕ್ಕಿದೆಲ್ಲ ದೋಸೆ ನಮ್ಮ ಅಮ್ಮವ್ರು ಹಾಕಿದಾರ. ಇವಾಗ ನಮ್ಮ ಅಮ್ಮರು ದೋಸೆ ರೆಡಿ ಮಾಡಿಟ್ಟಾರ ನನಗೋಸ್ಕರ ಅಂತೇಳಿ. ಸ್ಪೆಷಲ್ ಆಗಿರೋ ದೋಸೆ ಹಾಕ್ಯಾರ. ಅದು 3 ವರ್ಷ ಬಿಟ್ಟು ಊಟ ಮಾಡಕತ್ತೇನೆ ರೀ ಈ ಥರ ದೋಸೆ. ಮತ್ತು ಇದು ಆಲೂಗಡ್ಡೆ, ಆಮೇಲೆ ಇದೇನೈತಲ್ಲ ಚಟ್ನಿ, ಇದ್ರದ್ದೆಲ್ಲ ಒಂಥರ ಸ್ಮೆಲ್ಲು. 3 ವರ್ಷ ಬಿಟ್ಟು ತೊಗೋಕತ್ತೀನಲ್ಲ, ಭಾರಿ ಅಂದ್ರೆ ಭಾರಿ. ಇವಾಗ ಹೀಗೆ ಊಟ ಮಾಡಬೇಕಂತ ಅನ್ಸಕತ್ತೈತಿ. ಫಸ್ಟ್ ಇವಾಗ ಟ್ರೈ ಮಾಡಿ ನೋಡೇ ಬೇಡಮ್ಮ. ಬರ್ರಿ ಊಟ ಮಾಡಮ್ಮ. ಓಕೆ, ಇವಾಗ ಊಟ ಮಾಡಿ ನೋಡ್ರಿ. ಓಕೆ, ಫಸ್ಟು ಇದು ದೋಸೆ ಜೊತೆ ಇವಾಗ ಚಟ್ನಿ ಎತ್ಕೊಂಬ. ಇವಾಗ ಚಟ್ನಿ ಎತ್ಕೊಂಡು ನಾ ತಿಂದು ನೋಡಲ್ಲ, ಮೊದಲ ನಮ್ಮ ಅಮ್ಮವ್ರಿಗೆ ತಿನ್ನಿಸ್ತೀನಿ. ಥ್ಯಾಂಕ್ ಯು. ಇದು ನಾ ಮಾಡಿರೋ ದೋಸೆ ನಮ್ಮ ಅಮ್ಮ ಕೊಟ್ಟಿದ್ದೀನಿ. ಹೆಂಗೈತೆ ಟೇಸ್ಟು? ಬಟ್ ಎಲ್ಲ ಮಿಕ್ಕಿದೆಲ್ಲ ಅವರೇ ಮಾಡಿದ್ದಲ್ಲ, ಆಬ್ವಿಯಸ್ಲಿ ಚೆನ್ನಾಗಿ ಇದ್ದೇ ಇರ್ತೈತಿ. ಇವಾಗ ನಾ ತಿಂದು ನೋಡ್ತೀನಿ. ನಾನು ಸಹಿತ ಇದೇ ತಿಂದು ನೋಡ್ತೀನಿ ಫಸ್ಟು. ಒಂಥರ ದೋಸೆ ಕುರುಮ್ ಅನ್ನಕೈತಿ. ಮತ್ತು ಹಂಗೆ ಮಧ್ಯೆ ಇದೂ ಐತಿ ಸಾಫ್ಟು. ಒಳಗಡೆ ಸಿಜ್ವಾನ್ ಚಟ್ನಿನೂ ಹಾಕ್ಯಾರ. ಸೊ ಟೇಸ್ಟ್ ಐತಲ್ಲ, ಬಾಯಲ್ಲಿ ಒಂಥರ ಮಸ್ತ್ ಫ್ಲೇವರ್ ಐತಿ. ಚಟ್ನಿನೂ ಸಹಿತ ಸಾಕಾಗೈತೆ. ಇವಾಗ ಆಲೂ ತಿಂದು ನೋಡ್ತೀನಿ. ಚಟ್ನಿ ಓಕೆ, ಇದು ನಮ್ಮ ಅಕ್ಕ ಚಟ್ನಿ, ನಮ್ಮ ಅಕ್ಕ ಮಾಡಿರೋದಂತ್ರಿ. ಆಲೂ ವೈನಿಯವ್ರು ಮಾಡಿರೋಂಥದ್ದು. ಆಮೇಲೆ ದೋಸೆ ನೀವು. ಮನೇಲಿರುವಂಥ ಎಲ್ಲ ಹೆಣ್ಮಕ್ಳು ಒಂದೊಂದು ಮಾಡ್ಯಾರ ನೋಡ್ರಿ. ಅವ್ರು ಎಲ್ಲರೂ ಫುಲ್ ಏನು ನಾವು ಬರಕತ್ತೇನಂತ ಖುಷಿಯಿಂದ ಮಾಡ್ಯಾರೋ ಹೆಂಗೋ. ಒಂದ್ರಕ್ಕಿಂತ ಒಂದು ಖತರ್ನಾಕ್ ಅವ ಟೇಸ್ಟ್. ಅಬ್ಬಬ್ಬಬ್ಬಬ್ಬ ಏನು ಟೇಸ್ಟ್ ರೀ, ಏನು ಖತರ್ನಾಕ್ ರೀ ನಮ್ದು ಊಟ ಕರ್ನಾಟಕದ್ದು. ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ. ಇವಾಗ ರೀ ಹಿಂಗೆ ಕೂತ್ಕೊಂಡು ತಿನ್ನೋದಕ್ಕಿಂತ ನಾವು ನೆಲದ ಮೇಲೆ ಕೂತ್ಕೊಂಡು ತಿಂದ್ರೆ ಯಾವ ಲೆವೆಲಿಗೆ ಮಜಾ ಇರ್ತೈತಿ ಹೇಳ್ರಿ. ಯಾಕಂದರೆ ಇವಾಗ ಚೇರ್ ಮೇಲೆ ಕೂತ್ಕೊಂಡು ತಿನ್ನೋದೆಲ್ಲ ಕಾಮನ್. ಚೈನಾನಾಗಿದ್ದಾಗ ಡೈನಿಂಗ್ ಟೇಬಲು, ಚೇರ್ ಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಬಟ್ ಇವಾಗ ನೆಲದ ಮೇಲೆ ಕೂತ್ಕೊಂಡು ತಿಂತೀನಿ ತಡ್ರಿ ನಾ. ಯಾಕಂದ್ರೆ ಯೂಶ್ವಲಿ ನಮ್ಮ ಮನೆಗಿದ್ದಾಗೂ ಸಹಿತ ಹಿಂಗೆ ಊಟ ಮಾಡೋದನ್ನ. ಅದೇನು ದೊಡ್ಡ ವಿಷಯ ಅಲ್ಲ. ಫಾರಿನಾಗ ಹೋಗಿ ಬಂದೆ ಅಂದ್ರೆ ಏನು 4 ಕೊಂಬು ಬಂದಿರ್ತವೆ ನಮಗೆ ಎಲ್ಲಿದ್ದೀರೇನಂತೆ. ತಗ್ಗಿ ಬಗ್ಗಿ ನಮ್ದು ಏನಿರ್ತೈತೆ ಪದ್ಧತಿ ಅದೇ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಬಟ್ ಒಳ್ಳೆ ಮುಖಾಂತರ ಇರ್ಬೇಕು ಅಷ್ಟೇ.
ನೀವು ನನಗೆ ಲಿಸ್ಟ್ ಮಾಡಿರಿ ನೀವು ಏನೇನು ಬೇಕು ಮತ್ತು ಯಾವ ಕಲರ್ದು ಬೇಕಂತೇಳಿ ಎಲ್ಲ ಹೇಳ್ಬೇಕಾ ನೀವು ಹಂಗಂದ್ರೆ ನಾನು ತಂದು ಕೊಡ್ತೀನಿ ನಾ ಯಾಕಂದ್ರೆ ನಿಮ್ಗೆ ಒಬ್ರಿಗಿಂತ ಒಬ್ರಿಗೆ ಏನೇನೋ ಇಷ್ಟ ಇರ್ತೈತಪ್ಪ ಹ್ಞೂ ಪಟಾಕಿ ಬೇಕು ರಾಕೆಟ್ ಮ್ಯಾಗ ಹೋಗಿ ಡಮ್ ಅಂತೈತಲ್ಲ ಯಪ್ಪೋ ಮತ್ತು ನಿನಗೇನು ಬೇಕು ನಿತ್ತು ನಿನಗೇನು ಬೇಕು ನಿನಗೆ ಏರೋಪ್ಲೇನೇ ಬೇಕು ಸೀದಾ ಇವನಿಗೆ ರಾಕೆಟ್ ಬೇಕು ನಿನಗೆ ಏರೋಪ್ಲೇನ್ ಬೇಕು ನನಗೆ ಆಟೋ ಸಾಕು ನೋಡ್ರಿ ನಾ ಆಟೋದಿಂದ ಹೋಗ್ತೀನಿ ಇಲ್ಲ ಅಂದ್ರೆ ನಡ್ಕೊಂಡು ಹೋದ್ರೆ ಸಾಕು ನನಗೆ ಈಗ ಒಬ್ರಿಗಿಂತ ಒಬ್ರಿಗೆ ಏನು ಬೇಡಿಕೆ ನೋಡ್ರಿ ಯಾವ ಲೆವೆಲ್ಗೆ ಐತೆ ಏನು ಟ್ಯಾಕ್ಟರ್ ಬಾಂಬಾ ಯಾ ಟ್ಯಾಕ್ಟರ್ ಬಾಂಬು ಟ್ಯಾಕ್ಟರ್ ಬಾಂಬ್ ಬಿಟ್ಟು ಹೊಡಿತಾರ ಅಯ್ಯಪ್ಪೋ ಏನೇನು ಕಂಡು ಹಿಡಿದ್ರು ಮರೆ ನೀವು ಟಿಫನ್ ಮಾಡಿ ಟಿಫನ್ ಬೇಕು ಅಲ್ಲೇ ಫೋಟೋನಾಗ ಅದೀನಿ ಇದು ತಿನ್ನಪ್ಪ ತಿನ್ನು ತಿನ್ನು ನಾ ತಿನ್ನಿಸ್ತೀನಿ ತಿನ್ನು ಹೆಂಗೆ ಟೇಸ್ಟು ಚೆನ್ನಾಗೈತಿ ನೀ ಖಾರ ತಿಂತಿ ನಿನಗೆ ಆಲೂ ಮತ್ತು ದೋಸೆನಾ ತಡಿಯಾ ನಿನಗೆ ಖಾರ ಇಲ್ಲದೆ ಇರೋ ತಿಂತೀನಿ ಇವರು ನನ್ನಂಗೇನು ಖಾರ ತಿನ್ನಲ್ಲ ಕಮ್ಮಿನೂ ತಿನ್ನಲ್ಲ ಅನ್ಸುತ್ತೆ ಇವರು ಸೊ ನನಗೆ ಇಷ್ಟು ದಿನ ನೀವು ಎಲ್ಲರೂ ಎಲ್ಲಿ ನೋಡ್ತಿದ್ರಿ ಬರೀ ಮೊಬೈಲ್ನಾಗ ನೋಡ್ತಿದ್ರಿ ನೀವು ಇವಾಗ ನಾ ಇಲ್ಲಿ ಬಂದಿನಲ್ಲ ನಾ ಸೇಮ್ ಅನಿಸ್ತೀನ ಬೇರೆ ಬೇರೆ ಅನಿಸ್ತೀನ ಮನ್ಯಾಗ ಹಿಂಗೆ ಮಕ್ಕಳಿದ್ರೆ ರೀ ಭಾರಿ ಸೌಂಡ್ ಎಷ್ಟು ಮಜಾ ಬರ್ತದೆ ನೋಡ್ರಿಗ ಅವ್ರ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಿರ್ತಾರ ಹಾಗೆ ಮಿಕ್ಕಿ ಜಗಳನೂ ಆಡ್ತಿರ್ತಾರ ಅವ್ರಿಗೆ ಸಮಾಧಾನ ಮಾಡೋದು ಒಂದು ಬೇರೆ ಅವ್ರಿಗೋಸ್ಕರ ಅಂತ ತಿನ್ಸೋದು ಬೇರೆ ಅವ್ರದ್ದೆಲ್ಲ ಈ ಥರ ಬಾಟಲ್ಸ್ ಎಲ್ಲ ಇರ್ತಾವೆ ಅವ್ರಿಗೆ ಇದೇ ಕಲರ್ ಬೇಕು ಅದೇ ಕಲರ್ ಬೇಕು ಅಂತಲೇ ಇರ್ತಾವ ಸೊ ಒಂಥರ ಮಜಾನೇ ಬೇರೆ ಮನ್ಯಾಗ ಮಕ್ಕಳಿದ್ರೆ ನಾನು ಎಲ್ಲ ನಿನ್ಗೋಸ್ಕರ ತಂದೀನಿ ನೀನು ಆನ್ ಟೈಮ್ ಊಟ ಮಾಡಿದ್ರೆ ನೀನು ಕೊಡ್ತೀನಿ ನಾ ನೀ ಟೈಮ್ ಟು ಟೈಮ್ ಊಟ ಮಾಡ್ಬೇಕು ಜಾಸ್ತಿ ಮೊಬೈಲ್ ಹಿಡಿಬಾರ್ದು ಈ ದಿನ ಊಟ ಮಾಡಬೇಕು ಟೈಮ್ ಟು ಟೈಮ್ ಮಲಗಬೇಕು ಜಾಸ್ತಿ ಮೊಬೈಲ್ ಹಿಡಿಬಾರ್ದು ಹಾಗೆಲ್ಲ ಇದ್ದರೆ ನಿಮ್ಗೆ ಅದು ನಿನಗೆ ಏರೋಪ್ಲೇನು ಕೊಡ್ತೀನಿ ನಿನಗೆ ರಾಕೆಟು ಕೊಡ್ತೀನಿ ಹ್ಞೂ ಮತ್ತೆ ನೀನು ಕಣ್ಣಿಲ್ಲಿ ಹೋಗಿ ಇಲ್ಲಿ ಹಿಂದೆ ಬರ್ತಾವ ಜಾಸ್ತಿ ಮೊಬೈಲ್ ನೋಡಿದ್ರೆ ಹ್ಞೂ ಮತ್ತೆ ಅದಕ್ಕೆ ಹಂಗೆ ನೋಡಬಾರ್ದು ಒಪ್ಪ ಅನ್ನಕತ್ತಾನ ಅರ್ಥ ಆಗಲ್ಲ ಅಯ್ಯಪ್ಪೋ ನನಗೆ ಅರ್ಥ ಆಗದೆ ರೀ ದಿಕ್ಕಿಗೆ ಅರ್ಥ ಆಯ್ತು ಯಾಕಂದ್ರೆ ಸೇಮ್ ಏಜ್ ಅಲ್ಲ ಅವ್ರಿಗೆ ಏನೇನೈತೆ ಅನ್ನೋದೆಲ್ಲ ಅರ್ಥ ಅವ್ರಿಗೆ ಚೆನ್ನಾಗಾಗುತ್ತಾ ಈ ಥರ ರೀ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ ಏನು ಮಜಾ ಇರ್ತೈತೆ ಗೊತ್ತ್ರಿ ನೆಲದ ಮೇಲೆ ಕೂತು ತಿನ್ನೋದಕ್ಕೂ ಮತ್ತು ಹಂಗೆ ಡೈನಿಂಗ್ ಟೇಬಲ್ ಕೂತ್ಕೊಂಡು ತಿನ್ನೋದಕ್ಕೂ ಒಂಥರ ಭಾರಿ ಫರಕ್ ಇರ್ತೈತೆ ನೋಡಿರಿ ದೋಸೆ ನನಗೆ ಯಾವ ಥರ ಇಷ್ಟ ಅಂದರೆ ಫುಲ್ಲು ಸಾಫ್ಟ್ ಇರಬಾರ್ದು ಹಂಗಂತ ಫುಲ್ಲು ಕಟಿನೂ ಅಲ್ಲ ಕೆಲವೊಂದು ಕಡೆ ಹಿಂಗೆ ಕ್ರಂಚಿ ಮತ್ತು ಆಮೇಲೆ ಹಿಂಗೆ ಸಾಫ್ಟ್ ಇತ್ತಂದರೆ ಅದು ಬಾಯಿಗೆ ಒಂಥರ ಫ್ಲೇವರ್ ಇರ್ತೈತಲ್ಲ ಭಾರಿ ಅಂದ್ರೆ ಭಾರಿ ಇರ್ತೈತಿ ಕುರುಮ್ ಅಂತನೂ ಮತ್ತು ಮೆತ್ತಗೂ ಅದರಲ್ಲೂ ಸಹಿತ ನನಗೆ ಚಟ್ನಿಯಲ್ಲಿ ಕೊಬ್ಬರಿ ಚಟ್ನಿಗಿಂತ ಪುಟಾಣಿ ಚಟ್ನಿ ಇರ್ತೈತಲ್ಲ ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದು ಪುಟಾಣಿ ಏನು ಕೊಬ್ಬರಿ ಚಟ್ನಿನೇ ಮಾಡಿರ್ಬೋದು ಇದು ಮಿಕ್ಸ್ ಹೊಡೆದ್ರೇನೋ ಈ ಥರ ಐತಿ ಹಸಿ ಖಾರ ಹಾಕಿ ಮಾಡ್ಯಾರ ಏಕ್ ನಂಬರ್ ಟೇಸ್ಟು ಈ ಥರ ಐತೆ ನೋಡ್ರಿ ದೋಸೆ ಮತ್ತು ಇದು ಆಮೇಲೆ ಕೈಯಿಂದ ತಿನ್ನಕತ್ತಿನ ಇಷ್ಟು ದಿನ ನಾನು ಚೈನಾನಾಗ ಇದ್ದಾಗ ಬರೀ ಚಾಪ್ಸ್ಟಿಕ್ ಯೂಸ್ ಮಾಡಿ ತಿಂತಿದ್ದೆ ಇವಾಗ ಇವೆಲ್ಲ ನಮ್ಮದು ಕರ್ನಾಟಕ ಊಟ ಅಂದಾಗ ಆಬ್ವಿಯಸ್ಲಿ ಮತ್ತು ಪದ್ಧತಿ ಬೇರೆ ಇರ್ತೈತಲ್ಲ ಹಿಂಗೆ ಚಾಪ್ಸ್ಟಿಕ್ಕಿಂದ ಹಿಡ್ದು ಹಿಂಗೆ ದೋಸೆ ಕಟ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಕೈಯಿಂದನೇ ಈ ಥರ ತಿನ್ನಬೇಕು ಸೊ ಕೈಯಲ್ಲಿ ತಿನ್ನೋದು ಸಹಿತ ಅಷ್ಟೇ ಭಾರಿ ಮಜಾ ಏನು ಟೇಸ್ಟ್ ರೀ ನೋಡ್ರಿ ನಾನಿಲ್ಲಿ ಟಿಫನ್ ಮಾಡಕತ್ತಿದ್ದೆ ದೋಸೆ ತಿನ್ನಕತ್ತಿದ್ದೆ ಅದಕ್ಕೆ ನಮ್ಮ ಚಿಕ್ಕಪ್ಪ ಚೈನಾದಿಂದ ಬಂದರಂತೇಳಿ ನಮ್ಮ ಅಣ್ಣನ ಮಗಳಿಗ ರೀ ಇಲ್ಲಿ ಚಪಾತಿ ಮಾಡ್ಕೊಡಕತ್ತಾಳ ಬಟ್ ಚಪಾತಿ ಮಾಡ್ಕೊಡಕತ್ತಾಳ ಓಕೆ ನೆಲದ ಮೇಲೆ ಹಾಕಿ ಮಾಡ್ಕೊಡಕತ್ತಾಳ ತೊಂದರೆ ಇಲ್ಲ ಆದ್ರೂ ಸಹಿತ ನೋಡ್ರಿಗ ಎಷ್ಟು ಟ್ಯಾಲೆಂಟ್ ಐತಿ ಏನು ಸುದ್ದಿ ಇಲ್ಲಿ ನೋಡ್ರಿ ಆಕಿಂದು ಸಣ್ಣ ಆಟ ಆಡೋ ಸಾಮಾನು ಇವೆಲ್ಲ ಒಂಥರ ಪ್ಲೇಟು ಇದೇನು ಬುಟ್ಟಿ ಐತಿ ಅದೀಗ ಎಲ್ಲೈತಿ ಇಲ್ಲಿ ಒಲಿಯರ ಎಲ್ಲೈತಿ ಗ್ಯಾಸ್ ನೀ ಚಪಾತಿ ಹೆಂಗೆ ಮಾಡ್ಕೊಡ್ತೀನಿ ನನಗಿದು ಈ ಚಪಾತಿನ ರೊಟ್ಟಿನ ಓಕೆ ಬಡಿ ಅಬ್ಬಾಬಾ ಏನು ಟೆಕ್ನಿಕ್ ಯೂಸ್ ಮಾಡಕತ್ತಿ ರೌಂಡ್ ಮಾಡೋಕೆ ಈ ಥರ ಸ್ಪೂನ್ ಯೂಸ್ ಮಾಡ್ತೀಯಾ ಯಪ್ಪೋ ಆಯ್ತವ ಇದು ರೊಟ್ಟಿ ಚಪಾತಿ ಎರಡು ಮಿಕ್ಸ್ ಹೊಡೆದು ಕೊಡಕತ್ತೀನಿ ನನಗೀಗ ಇದು ಲಟ್ಟಣಿಗೆ ಅಂತ ಇದು ಮಾಡಲ್ಲ ಏನು ನೀನು ರೊಟೇಟ್ ಇದು ಮಾಡಿ ಮಸ್ತ್ ಮಾಡಕತ್ತೀನಿ ನೀ ಜಲ್ದಿ ಮಾಡ್ಕೊಡ್ಬೇಕಾ ನನಗೆ ಹೊಟ್ಟೆ ಹಸ್ದೈತೆ ನಂದೆಲ್ಲ ತಟ್ಟೆನೇ ಖಾಲಿ ಆಗೈತಿ ಈಗ ದೋಸೆ ಆಕಿ ಭಾಳ ಬ್ಯುಸಿ ಅಲ್ಲಪ್ಪ ನನಗೇನು ಹಾಕಿ ಕೊಡಲೇ ಆಗಲ್ಲ ನಮ್ಮ ಅಮ್ಮವರು ನನಗೋಸ್ಕರ ಈಗ ಟಿಫನ್ ಆದಮೇಲೆ ಚಹಾ ಕುಡಿಲ್ಲ ಅಂತೇಳಿ ಈಗ ಚಹಾ ಮಾಡ್ಕೊಂಡು ತಂದು ಕೊಟ್ಟಾರ ಇಂಡಿಯನ್ ಚಹಾ ಟೀ ಪೌಡ್ರು ಸಖತ್ತಾಗಿರ್ತೈತಿ ಓಕೆನಾ ಇವಾಗ ಟಿಫನ್ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟು ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗ್ಬಿಟ್ಟು ಸಹಿತ ನೋಡ್ತೀನಿ ಇಲ್ಲಿ ಏನಾರು ಸ್ಪೆಷಲ್ ಐತೆ ಅಂತೇಳಿ
ಯಾಕೆ 3 ವರ್ಷ ಬಿಟ್ಟು ಬಂದಿನಲ್ಲ, ಏನಾರು ಚೇಂಜಸ್ ಆಗಿರ್ತೈತಲ್ರಿ ಅದೆಲ್ಲ ನೋಡೇ ಬಿಡ್ತೀನಿ. ಅದಕ್ಕೆ ಇವಾಗ ನೆಕ್ಸ್ಟ್ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೈತೆ ಅನ್ನೋದು.